ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಜ್ತಬಾ ಖಾಮಿನೈ ಇನ್ನೇನು ಕೆಲವೇ ದಿನಗಳಲ್ಲಿ ಜಗತ್ತಿನ ಮುಂದೆ ಬರ್ತಾರೆ, ಜನರ ಮುಂದೆ ಬರ್ತಾರೆ. ಹೀಗಂತ ಊಹಾಪೋಹದ ಸುದ್ದಿಯಲ್ಲ. ಮುಜ್ತಬಾ ಖಾಮಿನೈ ಅವರ ಕಚೇರಿಯ ಅಧಿಕಾರಿಯೊಬ್ಬರು ಅಧಿಕೃತವಾಗಿ ತಿಳಿಸಿದ್ದಾರೆ, ಎಸ್, ಈಸ್ ರೆಡಿ ಟು ಕಮ್ ಅಂಡ್ ಡೂ ಇಸ್ ಡ್ಯೂಟಿ. ಅವರು ಆರೋಗ್ಯವನ್ನು ಚೇತರಿಸ್ಕೊಂಡಿದ್ದಾರೆ, ಈಗ ಜನರ ಮುಂದೆ ಬರ್ತಾರೆ, ಜಗತ್ತಿನ ಮುಂದೆ ಬರ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಆ ಹೇಳಿಕೆ ಕೊಟ್ಟಂತಹ ವ್ಯಕ್ತಿ ಯಾರು ಮತ್ತು ಆ ಹೇಳಿಕೆಯ ಜೊತೆಯಲ್ಲಿ ಆತ ಕೊಟ್ಟಿರುವಂತಹ ವಿವರ ಏನು, ಎಲ್ಲಿದ್ದಾರೆ ಮುಜ್ತಬಾ ಖಾಮಿನೈ ಮತ್ತು ಎಷ್ಟು ಗಾಯ ಆಗಿತ್ತು ಅವರಿಗೆ ಅಂತ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಈ ಮೇ 15 ಮತ್ತು 14 ಮತ್ತು 15ನೇ ತಾರೀಕು ಟ್ರಂಪ್ ಮತ್ತು ಜಿ ಜಿನ್ಪಿಂಗ್ ನಡುವೆ ಮಾತುಕತೆ ಇದೆ. ಅದು ಇರಾನ್ ಯುದ್ಧವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲ ಇದೆ. ಸೊ ಅದರ ಬಗ್ಗೆ ಏನು ಮಾಹಿತಿ ಬರ್ತಾ ಇದೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಮೊದಲಿಗೆ ಮುಜ್ತಬಾ ಖಾಮಿನೈ ಅವರ ಸಮಾಚಾರ. ಫೆಬ್ರವರಿ 28, 2026 ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಒಂದು ದ್ರೋಹ ಬಗೆಯಿತು ಇರಾನ್ಗೆ. ಏನು ಅಂದರೆ ಮಾತುಕತೆಗಳ ನಡುವೆನೇ ಇರಾನ್ ಮೇಲೆ ದಾಳಿ ನಡೆಸಿದ್ರು. ಅವತ್ತು 2 ದೊಡ್ಡ ದಾಳಿಗಳು ನಡೆಯಿತು. ಒಂದನೇದು ಅಲ್ಲಿನ ಸರ್ವೋಚ್ಚ ನಾಯಕ ಆಗಿದ್ದಂತಹ ಆಯತುಲ್ಲಾ ಅಲಿ ಖಾಮಿನೈ ಅವರನ್ನು ಹತ್ಯೆ ಮಾಡಿದ್ರು. ಎರಡನೇದು ಒಂದು ಶಾಲೆಯ ಮೇಲೆ ಬಾಂಬ್ ಹಾಕಿ ಪುಟ್ಟ ಮಕ್ಕಳು 170 ಜನ ಮಕ್ಕಳನ್ನು ಕೊಂದರು. ಆ ದಾಳಿ ಏನಿತ್ತಲ್ಲ, ಆಯತುಲ್ಲಾ ಅಲಿ ಖಾಮಿನೈ ಅವರ ಮೇಲೆ ನಡೆಸಿದಂತಹ ದಾಳಿ, ಅದರಲ್ಲಿ ಅವರ ಕುಟುಂಬ ಸದಸ್ಯರು ಆಲ್ಮೋಸ್ಟ್ ಸುಮಾರು ಜನ ಸತ್ತು ಹೋದರು. ಆ ಸಂದರ್ಭದಲ್ಲಿ ಮುಜ್ತಬಾ ಖಾಮಿನೈ ಯಾರು ಈಗ ಇರಾನ್ನ ಸರ್ವೋಚ್ಚ ನಾಯಕರಾಗಿ ಆಯ್ಕೆಯಾಗಿದ್ದಾರೋ ಅವರು ಸಹ ಅಲ್ಲೇ ಇದ್ದರು. ಯಾಕೆಂದರೆ ಆಯತುಲ್ಲಾ ಅಲಿ ಖಾಮಿನೈ ಅವರ ಮಗ ಇವರಿಗೂ ಸಹ ಪೆಟ್ಟಾಗಿದೆ, ಸತ್ತು ಹೋಗಿದ್ದಾರೆ, ಕಾಲು ಹೋಗಿದೆ, ತಲೆನೇ ಗಾಯ ಆಗಿ ಕೋಮಾದಲ್ಲಿದ್ದಾರೆ. ಏನೇನೋ ಸುದ್ದಿಗಳು ಇಲ್ಲಿವರೆಗೆ ಬರ್ತಾನೆ ಇತ್ತು. ಅಮೇರಿಕಾದವರು ಸಾಕಷ್ಟು ಸುದ್ದಿಗಳನ್ನು ಹಾಕಿದ್ರು, ಯುರೋಪಿಯನ್ ಮೀಡಿಯಾದವರು ಸಾಕಷ್ಟು ಸುದ್ದಿಗಳನ್ನು ಹಾಕಿದ್ರು, ಊಹಾಪೋಹದ ಸುದ್ದಿಗಳು. ಕೆಲವರ ಪ್ರಕಾರ ಕಾಲು ಕತ್ತರಿಸಿ ಬಿಟ್ಟಾಕಿದ್ದಾರೆ, ಮುಖ ಪೂರ್ತಿ ಚೆದುರಿ ಹೋಗಿದೆ, ಪ್ಲಾಸ್ಟಿಕ್ ಸರ್ಜರಿ ಆಗಬೇಕಾಗಿದೆ, ಕೋಮಾದಲ್ಲಿದ್ದಾರೆ, ತಲೆಗೆ ಜೋರು ಪೆಟ್ಟು ಬಿದ್ದಿದೆ, ಏನೇನೋ ಸುದ್ದಿಗಳು. ಆದರೆ ಇರಾನ್ ಮಾತ್ರ ಒಂದೇ ಒಂದು ದಿನವೂ ಸಹ ಅದರ ಬಗ್ಗೆ ಯಾವ ರೀತಿಯಾದಂಥದ್ದು ಸಹ ಕ್ಲಾರಿಟಿಯನ್ನು ಕೊಡಲಿಲ್ಲ. ಒಂದೇ ಒಂದು ಸಣ್ಣ ಸುದ್ದಿ ಬಂದಿದ್ದು ಅಂದರೆ ಯಾವುದೋ ಒಂದು ದೇಶದ ರಾಯಭಾರಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಹೌದು ಅವರಿಗೆ ಗಂಭೀರ ಗಾಯಗಳಾಗಿದ್ದಾವೆ ಅಂತ. ಅದು ಬಿಟ್ಟರೆ ಏನು ಬೇರೆ ಸ್ಟೇಟ್ಮೆಂಟ್ ಇರಲಿಲ್ಲ. ಸೊ ಈ ಊಹಾಪೋಹಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾನೆ ಇತ್ತು. ಅಮೇರಿಕಾಗೆ ಇಲ್ಲಿಯವರೆಗೆ ಇದ್ದಂತಹ ಅನುಮಾನ ಏನು ಅಂದರೆ, ಈ ನಿರ್ಧಾರಗಳನ್ನು ಕೈಗೊಳ್ತಾ ಇರೋದು ಯಾರು? ಮುಜ್ತಬಾ ಖಾಮಿನೈ ಕೋಮಾದಲ್ಲಿದ್ದರೆ ನಿರ್ಧಾರಗಳನ್ನು ಯಾರು ಕೈಗೊಳ್ತಾ ಇರೋದು? ಅಥವಾ ಮುಜ್ತಬಾ ಖಾಮಿನೈನೇ ಕೈಗೊಳ್ತಾ ಇರೋದಾ? ಎಚ್ಚರವಾಗಿದ್ದಾರಾ? ಇಂತಹ ಪ್ರಶ್ನೆಗಳು ಸಾಕಷ್ಟಿತ್ತು. ಅದೆಲ್ಲಕ್ಕೂ ಸಹ ಈಗ ಕನ್ಫರ್ಮ್ಡ್ ಆಗಿ ಅಧಿಕೃತವಾಗಿ ಉತ್ತರ ಸಿಕ್ಕಿದೆ. ಮುಜ್ತಬಾ ಖಾಮಿನೈ ಚೇತರಿಸಿಕೊಂಡಿದ್ದಾರೆ, ಆಸ್ಪತ್ರೆಯಲ್ಲಿಲ್ಲ, ಅವರು ಸೇಫ್ ಹೌಸ್ನಲ್ಲಿದ್ದಾರೆ. ಅವರನ್ನು ಭದ್ರವಾಗಿ ಒಂದು ಮನೆಯಲ್ಲಿಡಲಾಗಿದೆ. ಅವರ ಜೊತೆ ಸಂಪರ್ಕದಲ್ಲಿ ಒಂದಷ್ಟು ಅಧಿಕಾರಿಗಳು ಮಾತ್ರ ಇದ್ದಾರೆ ಮತ್ತು ಎಲ್ಲ ನಿರ್ಧಾರಗಳನ್ನು ಸಹ ಇನ್ಕ್ಲೂಡಿಂಗ್ ವಾರ್ ಮತ್ತು ಮಾತುಕತೆಗಳು, ಸೀಸ್ ಫೈರು, ಎಲ್ಲ ನಿರ್ಧಾರಗಳನ್ನು ಫೈನಲ್ ಆಗಿ ಅಪ್ರೂವ್ ಮಾಡ್ತಿರೋದು, ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಮುಜ್ತಬಾ ಖಾಮಿನೈನೇ ಅಂತ ಈಗ ಮುಜ್ತಬಾ ಖಾಮಿನೈ ಅವರ ಕಚೇರಿ ಇದೆಯಲ್ಲ, ಆ ಕಚೇರಿಯ ಮುಖ್ಯ ಅಧಿಕಾರಿ ಮಹಜರ್ ಹುಸೇನಿ ಅನ್ನುವಂಥವರು ಹೇಳಿಕೆಯನ್ನು ಕೊಟ್ಟು ಎಲ್ಲ ಅನುಮಾನಗಳಿಗೂ ಸಹ ನಿವಾರಣೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯಲ್ಲೇ ಅವರು ಹೇಳಿರುವಂಥ ಇನ್ನೊಂದು ವಿಚಾರ ಏನು ಅಂದರೆ, ಏನಾಗಿತ್ತು ಇಷ್ಟು ದಿನ, ಹೇಗಿದ್ದಾರೆ ಈಗ ಅನ್ನುವಂಥದ್ದು. ಅವರ ಪ್ರಕಾರ ಬೆನ್ನಿಗೆ ದೊಡ್ಡ ಗಾಯ ಆಗಿತ್ತು. ಮುಜ್ತಬಾ ಖಾಮಿನೈಗೆ ಬೆನ್ನಿಗೆ ದೊಡ್ಡ ಗಾಯ ಆಗಿತ್ತು. ಬೆನ್ನಿಗೆ ಗಾಯ ಅಂತ ಯಾರೂ ಸುದ್ದಿ ಮಾಡಿರಲಿಲ್ಲ ಇಲ್ಲಿವರೆಗೆ. ಅಮೆರಿಕನ್ ಮೀಡಿಯಾ ಮಾಡಿರಲಿಲ್ಲ, ಯುರೋಪಿಯನ್ ಮೀಡಿಯಾ ಮಾಡಿರಲಿಲ್ಲ, ಅಲ್ ಜಜೀರಾನು ಮಾಡಿರಲಿಲ್ಲ, ಏಷ್ಯಾದ ಯಾವ ಸುದ್ದಿ ಸಂಸ್ಥೆಗಳು ಮಾಡಿರಲಿಲ್ಲ. ಎಲ್ಲರೂ ಹೇಳಿದ್ದು ಕಾಲು ಕಟ್ಟಾಗಿದೆ ಅಂತ, ಕಾಲು ಹೋಗಿದೆ, ಕೋಮಾದಲ್ಲಿದ್ದಾರೆ, ಈ ಥರದ್ದೇ ಹೇಳಿತ್ತು. ಆ ನಂತರ ಕಿವಿಯ ಹಿಂಭಾಗದಲ್ಲಿ ಗಾಯ ಆಗಿತ್ತು, ಅದು ವಾಸಿಯಾಗಿದೆ.
ಆ ನಂತರ ಕಾಲಿಗೆ ಗಾಯ ಆಗಿತ್ತು, ವಾಸಿಯಾಗಿದೆ. ಎಷ್ಟು ಗಾಯ ಆಗಿತ್ತು, ಎಷ್ಟು ವಾಸಿಯಾಗಿದೆ, ಕಟ್ಟಾಗಿದೆಯಾ ಇಲ್ಲ ಬರೀ ಗಾಯ ಆಗಿತ್ತಾ, ಅದು ಕ್ಲಾರಿಟಿ ಕೊಟ್ಟಿಲ್ಲ ಮಹಜರ್ ಹುಸೇನಿ. ಬಟ್ ಗಾಯ ಆಗಿತ್ತು, ಈಗ ಚೇತರಿಸ್ಕೊಂಡಿದ್ದಾರೆ. ಸೊ ಅವರು ಕೋಮಾದಲ್ಲಿಲ್ಲ ಮತ್ತು ಜಗತ್ತಿನ ಮುಂದೆ ಬರೋದಕ್ಕೆ ಸಿದ್ಧವಾಗಿದ್ದಾರೆ. ಯಾವುದೇ ದಿನ ಅವರು ಜನರ ಮುಂದೆ ಬರ್ತಾರೆ, ಜಗತ್ತಿನ ಮುಂದೆ ಬರ್ತಾರೆ, ನೇರವಾಗಿ ತಮ್ಮ ಮಾತುಗಳನ್ನು ಆಡ್ತಾರೆ ನಿಮ್ಮ ಜೊತೆಯಲ್ಲಿ ಅಂತ ಮಹಜರ್ ಹುಸೇನಿ ಸ್ಪಷ್ಟವಾಗಿ ಇರಾನಿ ಜನಗಳಿಗೆ ಹೇಳಿದ್ದಾರೆ. ಅಲ್ಲಿಗೆ ಮುಜ್ತಬಾ ಖಾಮಿನೈ ವಿಚಾರವಾಗಿ ಇದ್ದಂತಹ ಎಲ್ಲ ಊಹಾಪೋಹಗಳು ಎಲ್ಲವಕ್ಕೂ ಸಹ ಒಂದು ಪೂರ್ಣ ವಿರಾಮ ಬಿದ್ದಂತಾಯಿತು. ಬಟ್ ಯಾವತ್ತು ಬರ್ತಾರೆ ಅದರ ಬಗ್ಗೆ ಇನ್ನೂ ಸಹ ಕನ್ಫರ್ಮೇಷನ್ ಇಲ್ಲ. ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ. ಮೇ ಬಿ 1 ವಾರ 10 ಡೇಸ್ ಒಳಗಡೆ ಬಂದರೂ ಬರಬಹುದು. ಬಟ್ ಒಂದಂತೂ ಕನ್ಫರ್ಮ್, ಮುಜ್ತಬಾ ಖಾಮಿನೈ ಫೆಬ್ರವರಿ 28 ದಾಳಿಯಲ್ಲಿ ತಂದೆಯ ಜೊತೆಯಲ್ಲಿ ಸತ್ತು ಹೋಗಿಲ್ಲ, ಗಂಭೀರವಾಗಿ ತಲೆಗೆ ಪೆಟ್ಟಾಗಿ ಕೋಮಾ ಸ್ಟೇಜ್ಗೆ ಹೋಗಿಲ್ಲ, ಕಾಲು ಕಟ್ಟಾಗಿರೋ ಸಾಧ್ಯತೆಗಳು 70-80% ಇಲ್ಲವೇ ಇಲ್ಲ ಅಂತಹದ್ದು ಮಾತ್ರ ಈಗ ಕನ್ಫರ್ಮೇಷನ್ ಆಗ್ತಿದೆ. ಸೊ ಇದಿಷ್ಟು ಮುಜ್ತಬಾ ಖಾಮಿನೈ ಕುರಿತಾಗಿ ಅಲ್ಲಿಂದ ಬಂದಿರುವಂತಹ ಮಾಹಿತಿ. ಸೇಫ್ ಹೌಸಲ್ಲಿ ಇವಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಇರಾನ್ ಅಮೆರಿಕ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ದೊಡ್ಡ ಬೆಳವಣಿಗೆ ಏನು ಅಂದರೆ, ಇದೇ ತಿಂಗಳು ಮೇ 14 ಮತ್ತು 15ನೇ ತಾರೀಕು ಟ್ರಂಪು ಚೈನಾಗೆ ಹೋಗ್ತಿದ್ದಾರೆ. ಚೈನಾಗೆ ಹೋಗಿ ಅಲ್ಲಿನ ಅಧ್ಯಕ್ಷ ಝಿ ಜಿಂಗ್ಪಿಂಗ್ ಅವರನ್ನು ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಟ್ರೇಡ್ ಡೀಲು ಅದು ಇದು ಎಲ್ಲ ಸೈಡ್ ಲೈನಲ್ಲಿರುತ್ತೆ. ಮುಖ್ಯವಾಗಿ ಚರ್ಚೆ ಆಗೋದೇ ಇರಾನ್ ಯುದ್ಧ ಅನ್ನೋದು ಮಾತ್ರ ಕನ್ಫರ್ಮ್. ಚೈನಾ ಜೊತೆ ಟ್ರಂಪ್ ಅದನ್ನು ಮಾತಾಡಿಯೇ ತೀರ್ತಾರೆ ಅಥವಾ ಅದರ ಚರ್ಚೆ ಆಗೇ ಆಗುತ್ತೆ ಅಂದರೆ ಅದು ಜಗತ್ತಿನ ಅತಿ ದೊಡ್ಡ ವಿಚಾರ ಇವತ್ತಿಗೆ. ಪ್ಲಸ್ ಇರಾನ್ಗೆ ಬೆನ್ನೆಲುಬಾಗಿ ಚೈನಾ ನಿಂತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ಸಾಕಷ್ಟು ಸುದ್ದಿ ಇದೆ, ಸಾಕ್ಷಿಗಳು ಸಹ ಸಿಕ್ಕಿದ್ದಾವೆ. ಅಮೇರಿಕಾ ಹೊರ್ಮುಜ್ ಸ್ಟ್ರೈಟಲ್ಲಿ ಹಿಡಿದಂತಹ ಒಂದು ಹಡಗಿನಲ್ಲಿ ಮಿಸೈಲ್ ತಯಾರಿಕೆಗೆ ಬೇಕಾದಂತಹ ಕೆಮಿಕಲ್ಸ್ ಇತ್ತು. ಅದು ಚೈನಾಯಿಂದ ಬರ್ತಿದ್ದಂತಹ ಹಡಗಾಗಿತ್ತು. ಅಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಏನೆಲ್ಲ ರೀತಿಯಲ್ಲಿ ಚೈನಾ ಸಪೋರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಅಮೇರಿಕಾಗೆ ಸ್ಪಷ್ಟವಾದಂತಹ ಮಾಹಿತಿ ಇದೆ. ಚೈನಾದ ಒಂದು ಸ್ಪೈ ಉಪಗ್ರಹವನ್ನು ಇರಾನ್ಗೆ ನೇರವಾಗಿ ಕೊಟ್ಬಿಟ್ಟಿದೆ. ಆ ಮೂಲಕನೇ ಇರಾನ್ ಅಷ್ಟು ನಿಖರವಾಗಿ ಅಮೇರಿಕದ ಏನು ವಾಯುನೆಲೆ, ಸೇನಾ ನೆಲೆ, ಯಾವುದ್ಯಾವುದೋ ಇದಾವಲ್ಲ ಅವುಗಳನ್ನೆಲ್ಲ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಆ ಸ್ಯಾಟಲೈಟನ್ನು ಬಳಸ್ಕೊಂಡು ನಿಖರ ಮಾಹಿತಿ ಅವರ ಮೂವ್ಮೆಂಟಿಂದ ಹಿಡಿದು ಎಲ್ಲವನ್ನು ಸಾಧ್ಯ ಮಾಡಿಕೊಳ್ಳುತ್ತು. ಆ ಮೂಲಕನೇ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೇರಿಕದ ವಾಯುನೆಲೆ, ಸೇನಾ ನೆಲೆ ಏನೆಲ್ಲ ಇತ್ತು ಎಲ್ಲದರ ಮೇಲೂ ನಿಖರವಾದ ದಾಳಿಗಳು ನಡೀತು. ಅಷ್ಟು ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲಿದ್ದಂತಹ ರೆಡಾರ್ ಸಿಸ್ಟಮ್ ಇತ್ತಲ್ಲ ಅಮೇರಿಕಾದು, ಆ ರೆಡಾರ್ ಸಿಸ್ಟಮ್ಗಳನ್ನು ಸಹ ನಾಶ ಮಾಡೋದ್ರಲ್ಲಿ ಆ ಉಪಗ್ರಹದ ಮಾಹಿತಿ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಿದೆ ಇರಾನ್ಗೆ ಅಂತ ತಿಳಿದು ಬರುತ್ತೆ. 7 ಅತಿ ದೊಡ್ಡ ರೆಡಾರ್ ಸಿಸ್ಟಮ್ಗಳನ್ನು ಹೊಂದಿತ್ತು ಅರಬ್ ರಾಷ್ಟ್ರಗಳಲ್ಲಿ ಅಮೇರಿಕ. ಅವುಗಳಲ್ಲಿ 5 ರೆಡಾರ್ ಸಿಸ್ಟಮ್ಗಳನ್ನು ಇರಾನ್ ಧ್ವಂಸ ಮಾಡಿ ಬಿಸಾಕ್ತು. ಅಷ್ಟು ಮಾತ್ರ ಅಲ್ಲ, ಒಂದು ಬಾರಿ ಆಕಾಶಕ್ಕೆ ಜಿಗಿದ್ರೆ ಇನ್ವಿನ್ಸಿಬಲ್, ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಫೈಟರ್ ಜೆಟ್ಗಳು F-15, F-35, F-15E ಇಂಥ ಫೈಟರ್ ಜೆಟ್ಗಳನ್ನು ಸಹ ಹೊಡೆದು ಉರುಳಿಸ್ತು ಇರಾನ್. ಅದಕ್ಕೂ ಸಹ ಈ ಸ್ಯಾಟಲೈಟ್ ಕೊಟ್ಟಂತಹ ಮಾಹಿತಿನೇ ಬಹಳ ಉಪಯುಕ್ತವಾಗಿತ್ತು ಅನ್ನುವ ಮಾಹಿತಿ ಬರ್ತಾ ಇದೆ. ಸೊ ಎಲ್ಲ ರೀತಿಯಲ್ಲೂ ನೋಡಿದಾಗ ಆರ್ಥಿಕವಾಗಿ ಆಗಿರಬಹುದು, ಸಪ್ಲೈಸ್ ಆಗಿರಬಹುದು, ಉಪಗ್ರಹದ ಸಪೋರ್ಟ್ ಆಗಿರಬಹುದು, ಎಲ್ಲ ರೀತಿಯಲ್ಲೂ ಸಹ ಚೈನಾ ಇರಾನ್ಗೆ ಸಪೋರ್ಟ್ ಮಾಡಿದೆ. ಸೊ ಟ್ರಂಪ್ ಅಮೇರಿಕಾಗೆ ಹೋದಾಗ ಚೈನಾ ಬಳಿ ಇರಾನ್ ವಿಚಾರ ಮಾತಾಡೋದು ಗ್ಯಾರಂಟಿ. ಮತ್ತು ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆ ಆಗುತ್ತೆ. ಇರಾನ್ ವಿಚಾರದಲ್ಲಿ ಯುದ್ಧ ನಿಲ್ಲಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆ ಆಗುತ್ತೆ. ಮೇ ಬಿ ಪಾಕಿಸ್ತಾನಕ್ಕೆ ದುಂಬಾಲು ಬಿದ್ದಿರುವಂತಹ ಅಮೇರಿಕ ಯುದ್ಧ ನಿಲ್ಲಿಸಿ ಇರಾನ್ನ ಒಪ್ಪಿಸಿ, ಮಾತುಕತೆಗೆ ಒಪ್ಪಿಸಿ ಒಂದು ಒಪ್ಪಂದಕ್ಕೆ ಕರ್ಕೊಂಬನ್ನಿ ಅಂತ ಪಾಕಿಸ್ತಾನಕ್ಕೆ ದುಂಬಾಲು ಬಿದ್ದಂತಹ ಅಮೇರಿಕ ಚೈನಾಗೂ ದುಂಬಾಲು ಬೀಳಬಹುದು. ಟ್ರಂಪ್ ಕೇಳಿಕೊಳ್ಳಬಹುದು ಚೈನಾಗೆ, ನೀವು ಹೇಳಿ ಇರಾನ್ಗೆ ಯುದ್ಧ ಬೇಡ, ನಿಲ್ಲಿಸ್ಕೊಳ್ಳೋಣ,
ಸಂಪೂರ್ಣವಾದಂತಹ ಸೀಸ್ ಫೈರ್ ಮಾಡ್ಕೊಳ್ಳೋಣ, ಯುದ್ಧವನ್ನು ನಿಲ್ಲಿಸ್ಬಿಡೋಣ ಅನ್ನುವಂಥದ್ದಕ್ಕೆ ಇರಾನನ್ನು ಮಾತುಕತೆಗೆ ಒಪ್ಪಿಸಿ ಅಂತ ಚೈನಾ ಬಳಿ ಕೇಳಬಹುದು. ಯಾಕಂದರೆ ಇರಾನ್ ಮಾತುಕತೆಗೆ ಬರ್ತಾ ಇಲ್ಲ, ಪಾಕಿಸ್ತಾನ ಕರೀತಾ ಇದ್ದರೆ ಮಧ್ಯಸ್ಥಿಕೆ ವಹಿಸ್ಕೊಂಡು ಪಾಕಿಸ್ತಾನಕ್ಕೆ ಇರಾನ್ ಹೇಳ್ತಾ ಇರೋದು ಒಂದೇ ವಿಚಾರ, ಹುರ್ಮುಜ್ ಸ್ಟ್ರೈಟಿಂದ ಅಮೆರಿಕ ಸೈನ್ಯ ಹಿಂದಕ್ಕೆ ಹೋಗೋವರೆಗೂ ನಾವು ಬಂದು ಮಾತುಕತೆಗೆ ಕೂರಲ್ಲ, ಯುದ್ಧ ಅಂದರೆ ಯುದ್ಧ, ನಾವು ಸಿದ್ಧ ಅಂತ. ಸೊ ಹಾಗೆ ಮೊಂಡು ಹಿಡಿದಿರುವಂತಹ ಇರಾನ್ ಬೇಕಾದರೆ ನಮ್ಮ ಏನು ಷರತ್ತುಗಳಿದ್ದಾವೆ ಅವುಗಳನ್ನು ಕಳಿಸ್ಕೊಡ್ತೀವಿ, ನೀವೇ ಮಾತಾಡ್ಕೊಳ್ಳಿ ಅಂತ ಪಾಕಿಸ್ತಾನಿಗೆ ಹೇಳಿದೆ. ಪಾಕಿಸ್ತಾನ್ ಮೂಲಕ ಅಮೇರಿಕಾಗೆ ಆ ಷರತ್ತುಗಳನ್ನು ಅಥವಾ ಒಪ್ಪಂದಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅಮೇರಿಕಾಗೆ. ಅಮೇರಿಕ ಆ ಯಾವ ಷರತ್ತುಗಳನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಯಾಕೆಂದರೆ ಆ ಷರತ್ತುಗಳನ್ನು ಒಪ್ಕೊಂಡ್ರೆ ಅಮೇರಿಕ ಯುದ್ಧದಲ್ಲಿ ಸೋತಂತೆ ಆಗತ್ತೆ. ಅಂತಹ ಷರತ್ತುಗಳು ಇದ್ದಾವೆ. ಅದರಲ್ಲಿ ಅಮೇರಿಕನೇ ಮಂಡಿಯೂರಿದಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಷರತ್ತುಗಳಿದ್ದಾವೆ. ಅದನ್ನು ಅಮೇರಿಕ ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ. ಅಮೇರಿಕ ಅಲ್ಲ, ಯಾವ ದೇಶನೂ ಒಪ್ಕೊಳ್ಳೋದಿಲ್ಲ. ಸೊ ಮಾತುಕತೆ ಕೂರಬೇಕು, ಒಂದು ಕೊಡಬೇಕು, ಒಂದು ಬಿಡಬೇಕು, ತಗೋಬೇಕು, ಕೊಡಬೇಕು, ಇಷ್ಟೆಲ್ಲ ಆಗಬೇಕಾದ್ರೆ ಮಾತುಕತೆಗೆ ಬರಬೇಕು. ಮಾತುಕತೆಗೆ ಇರಾನ್ ಬರ್ತಾ ಇಲ್ಲ, ಇದು ಸಮಸ್ಯೆ. ಸೊ ಅದಕ್ಕೆ ಪರಿಹಾರವನ್ನು ಚೈನಾ ಭೇಟಿಯ ಸಂದರ್ಭದಲ್ಲಿ ಟ್ರಂಪ್ ಕಂಡುಕೊಳ್ತಾರ, ಅದನ್ನು ಕಾದು ನೋಡಬೇಕು. ಮೇ 14, 15 ಬಹಳ ಮಹತ್ವಪೂರ್ಣವಾದಂತಹ 2 ದಿನಗಳು. ಮೇ ಬಿ ಮುಜ್ತಬಾ ಖಾಮಿನಿ ಜಗತ್ತಿನ ಮುಂದೆ ಬರ್ತೀನಿ, ಜನರ ಮುಂದೆ ಬರ್ತೀನಿ ಅಂತ ಹೇಳಿದಾರಲ್ಲ ಒಬ್ಬರು, ಅದು ಈ ಮೇ 14, 15ರಲ್ಲಿ ಚೈನಾ ಭೇಟಿಯ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಚೈನಾ ನಡುವೆ ಅಥವಾ ಝಿ ಜಿಂಗ್ಪಿಂಗ್ ನಡುವೆ ಏನು ಮಾತುಕತೆ ಆಗುತ್ತೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅದನ್ನು ಅವಲಂಬಿಸಿಯೂ ಇರಬಹುದು. ಅದಾದ ನಂತರ ಮುಜ್ತಬಾ ಖಾಮಿನಿ ಓಪನ್ ಆಗಿ ಬಂದು ಜನರಿಗೆ ಮುಖ ತೋರಿಸಿ ನೇರವಾಗಿ ಜನರ ಮುಂದೆ ಮಾತಾಡುವ ಸಾಧ್ಯತೆಗಳು ಇದ್ದಾವೆ. ಸೊ ಇದಿಷ್ಟು ಇರಾನ್ ಮತ್ತು ಅಮೇರಿಕ ನಡುವಿನ ಸಂಘರ್ಷದ ನಡುವೆ ಬರ್ತಿರುವಂತಹ ಸುದ್ದಿ. ಮುಜ್ತಬಾ ಖಾಮಿನೇಯಿ ಇನ್ನೇನು ಜಗತ್ತಿನ ಮುಂದೆ ಅಥವಾ ಜನರ ಮುಂದೆ ಬರೋರಿದ್ದಾರೆ ಅಂತ ಮುಜ್ತಬಾ ಖಾಮಿನೇಯಿ ಕಚೇರಿಯ ಸಿಬ್ಬಂದಿನೇ ಕನ್ಫರ್ಮ್ ಮಾಡಿರೋದು. ಮತ್ತು ಅಮೆರಿಕದ ಟ್ರಂಪ್ ಚೈನಾ ಭೇಟಿ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಇರಾನ್ ಕುರಿತಾಗಿ ಏನೆಲ್ಲ ಮಾತುಕತೆ ಆಗಬಹುದು ಅನ್ನೋದ್ರ ಬಗ್ಗೆ ಇರುವಂತಹ ಮಾಹಿತಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.